ಹಾಯ್ ವೆಲ್ಕಮ್ ಟು ದ ಚಾನಲ್. ನಾನು ನಿಮಗೆ ಇವತ್ತು ಮನೆಯಲ್ಲೇ ವೆಜ್ ಮೋಮೋಸ್ನ ಹೇಗೆ ಮಾಡೋದು, ಅದು ಫ್ರೈಡ್ ಮೋಮೋಸ್. ಇವಾಗಿನ ಒಂದು ಇದರಲ್ಲಿ ತುಂಬಾ ಫೇಮಸ್ ಆ್ಯಂಡ್ ಹೆಲ್ದಿ ಸ್ನ್ಯಾಕ್ ಆಗಿರುವಂತಹ ಆ್ಯಂಡ್ ಟೇಸ್ಟಿ ಸ್ನ್ಯಾಕ್ ಅಂದರೆ ಮೋಮೋಸ್. ಸೊ ಅದರಲ್ಲಿ ಸ್ಟೀಮಿಂಗ್ ಮೋಮೋಸ್ ಕೂಡ ಬರುತ್ತೆ, ಫ್ರೈಡ್ ಮೋಮೋಸ್ ಕೂಡ ಬರುತ್ತೆ. ಸೊ ನಾನಿವತ್ತು ನಿಮಗೆ ಫ್ರೈಡ್ ಮೋಮೋಸ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು ಒಂದಷ್ಟು ವೆಜಿಟೇಬಲ್ಸ್ ಅಂದರೆ ಈರುಳ್ಳಿ, ಕ್ಯಾರೆಟ್, ಬೀಟ್ರೂಟ್ ಬೇಡ, ಈರುಳ್ಳಿ, ಕ್ಯಾರೆಟ್, ಕ್ಯಾಪ್ಸಿಕಮ್ ಮತ್ತು ಕೋಸು, ಸೊ ಈ ಥರದನ್ನೆಲ್ಲ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೋಬೇಕು. ಸೊ ಒಗ್ಗರಣೆಗೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಈರುಳ್ಳಿ, ಹಸಿಮೆಣ್ಸಿಕಾಯಿ, ಅಂದರೆ ನಾನು ಹಸಿಮೆಣ್ಸಿಕಾಯಿ ಅಂದರೆ ಕ್ಯಾಪ್ಸಿಕಮ್ ಜೊತೆಗೆ ಬಜ್ಜಿ ಮೆಣ್ಸಿಕಾಯಿ ತೊಗೊಂಡಿದ್ದೀನಿ, ಅದೊಂಥರ ಟೇಸ್ಟ್ ಕೊಡುತ್ತೆ. ಹಸಿಮೆಣ್ಸಿಕಾಯಿ ಆದರೆ ಸ್ವಲ್ಪ ಜಾಸ್ತಿ ಖಾರ ಆಗಿಬಿಡುತ್ತೆ, ಮಕ್ಕಳಿಗೆಲ್ಲ ತಿನ್ನೋದಕ್ಕೆ ಸ್ವಲ್ಪ ಖಾರ ಅನಿಸ್ಬಿಡುತ್ತೆ ಅನ್ನೋ ರೀಸನ್ಗೋಸ್ಕರ ನಾನು ಬಜ್ಜಿ ಮೆಣ್ಸಿಕಾಯಿನ ಯೂಸ್ ಮಾಡ್ತಾಯಿದ್ದೀನಿ. ಅದು ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್, ಕೋಸ್, ಆನಿಯನ್. ಸೊ ಇದಿಷ್ಟು ನಾನು ಯೂಸ್ ಮಾಡ್ತಿರುವಂತಹ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಈ ಒಂದು ವೆಜ್ ಮೋಮೋಸ್ ಮಾಡೋದಕ್ಕೆ. ಸೊ ಫಸ್ಟು ಈರುಳ್ಳಿ, ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಎಣ್ಣೆಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಯೂಶ್ವಲಿ ತುಂಬ ಸ್ವಲ್ಪ ಹಸಿನೇ ಹಾಕ್ತಾರೆ, ಬಟ್ ಹಸಿ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಫ್ರೈ ಮಾಡ್ಕೋತಿದ್ದೀನಿ. ಸೊ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ. ಸೊ ಅದಷ್ಟನ್ನು 1 by 1 ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಸಾಲ್ಟ್, ನಿಮ್ಗೆ ಅವಶ್ಯಕತೆ ಇದೆ ಅಂದರೆ ಸ್ವಲ್ಪ ಚಿಲ್ಲಿ ಪೌಡರ್ ಅಥವಾ ಚಿಲ್ಲಿ ಫ್ಲೇಕ್ಸ್, ಸೊ ಈ ಥರ ಏನು ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಸ್ವಲ್ಪ ಚಿಲ್ಲಿ ಪೌಡ್ರ ಆ್ಯಡ್ ಮಾಡ್ಕೊಂಡಿದ್ದೆ. ನಿಮಗೆ ಈ ಥರ ಕಾಣಿಸುತ್ತೆ, ಇಷ್ಟು ಸಣ್ಣದಾಗಿರಬೇಕು. ಬಿಕಾಸ್ ಸಣ್ಣದಾಗಿರೋದ್ರಿಂದ ಅದು ನೀಟಾಗಿ ಫ್ರೈ ಆಗುತ್ತೆ, ಇಲ್ಲ ಅಂತಂದರೆ ಹಸಿ ಹಸಿ ಅನಿಸ್ಬಿಡುತ್ತೆ. ಸೊ ಯೂಶ್ವಲಿ ಮೋಮೋಸ್ ಯಾರಾದರೂ ತಿಂದಿರೋರು ಇದ್ದಿದ್ದರೆ, ಸ್ಟೀಮ್ಡ್ ಮೋಮೋಸ್ ತಿಂದಿರೋರಾದರೆ ಗೊತ್ತಿರುತ್ತೆ. ಸೊ ತರಕಾರಿ ಎಲ್ಲ ಸ್ವಲ್ಪ ಹಸಿ ಹಸಿ ಥರನೇ ಇರುತ್ತೆ ಅದರೊಳಗಡೆ, ಯಾಕಂದರೆ ಅವರಷ್ಟು ಡೀಪ್ ಫ್ರೈ ಮಾಡಿರೋದಿಲ್ಲ ಅದನ್ನು. ಸೊ ಬಟ್ ನನಗಷ್ಟು ಹಸಿ ತಿನ್ನೋಕ್ಕೆ ಇಷ್ಟ ಇಲ್ಲ, ಜೊತೆಗೆ ಸ್ವಲ್ಪ ಸಣ್ಣಕ್ಕಿದ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅನ್ನೋ ರೀಸನ್ಗೋಸ್ಕರ ನಾನು ನೀಟಾಗಿ ಸಣ್ಣದಾಗಿ ಚಾಪ್ ಮಾಡಿಕೊಂಡು ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಇದು ಫ್ರೈ ಆದಮೇಲೆ ಸೈಡಲ್ಲಿ ಒಂದು ಪ್ಯಾನ್ಗೆ ಅಥವಾ ಒಂದು ಬೌಲ್ ಅಂತ ಅನ್ಕೋಬೋದು, ಒಂದು ಬೌಲ್ಗೆ ಅದು ಬ್ಯಾಟರ್ ರೆಡಿ ಆದಮೇಲೆ ಹೂರ್ಣ, ಕನಕ ರೆಡಿ ಮಾಡ್ಕೋಬೇಕಲ್ಲ, ಅಂದರೆ ಮೈದಾ ಹಿಟ್ಟದು. ಸೊ ಸಾಲ್ಟ್ ಹಾಕ್ಕೊಂಡಿದ್ದೀನಿ, ನೀರು ನಿಮಗೆ ಏನು ಕ್ವಾಂಟಿಟಿ ಬೇಕೋ ಆ ಕ್ವಾಂಟಿಟಿಯಲ್ಲಿ ನೀರು, ಸ್ವಲ್ಪ ಸಾಲ್ಟ್ ಹಾಕೋಬೇಕು, ಸೋಡಾ ಎಲ್ಲ ಹಾಕೋ ಅವಶ್ಯಕತೆ ಇಲ್ಲ. ಸೊ ಮೈದಾ ಹಿಟ್ಟು ಹಾಕೋತಿದ್ದೀನಿ. ಇದೇ ಒಂದು ಇದನ್ನು ಮೈದಾ ಯೂಸ್ ಮಾಡಲ್ಲ ಅನ್ನೋರಾದರೆ ಗೋಧಿ ಹಿಟ್ಟಿನಲ್ಲೂ ಮಾಡ್ಬೋದು. ಸೊ ನಾನು ಮೈದಾ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ಸೊ ಮೈದಾ ಹಿಟ್ಟಲ್ಲಿ ನೀರು ಮಾಮೂಲಿ ಕೋಲ್ಡ್ ವಾಟರೇ ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು. ಸೊ ಅದು ಬಂದು ಚಪಾತಿ ಹಿಟ್ಟಿನ ಹದದಲ್ಲಿ ಇರಬೇಕು. ನೀವು ನೋಡ್ತಿದ್ದೀರಲ್ವ, ಈ ಒಂದು ಹದದಲ್ಲಿ ಚಪಾತಿ ಹಿಟ್ಟು ಥರ ಇದ್ದರೆ ಸಾಕು. ಸೊ ಇಷ್ಟರಲ್ಲೇ ಕಮ್ಮಿ ಅಂದರೂ ಒಂದು 30-40 ಮೋಮೋಸ್ ಆಗುತ್ತೆ. ಸೊ ಸಾಕಾಗುತ್ತೆ ಇಷ್ಟೇ. ಸೊ ಅದನ್ನು ಒಂದು 10 to 15 minutes ಕ್ಲೋಸ್ ಮಾಡಿ ಸೈಡಲ್ಲಿ ಇಟ್ಟಿದ್ದೀನಿ. ಸೊ ಅದನ್ನು ಕರಿಯೋದಕ್ಕೆ ನಾನು ಹಿಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದಕ್ಕೆ ಮನೆಯಲ್ಲೇ ಫ್ರೆಶ್ ಕ್ರೀಮ್, ಮಯೋನೀಸ್ ಕ್ರೀಮ್ನ ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರ 2 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ಅದು ತುಂಬಾ ಈಸಿ ಮಯೋನೀಸ್ ಮಾಡ್ಕೊಳ್ಳೋದು, ಬಟ್ ಕೆಲವೊಂದಷ್ಟು ಜನಕ್ಕೆ ಗೊತ್ತಿರಲ್ಲ. ಸೊ ಹಾಗಾಗಿ ಅವರು ಹೊರಗಡೆಯಿಂದ ತರ್ತಾರೆ. ಸೊ ಮಯೋನೀಸ್ ಮಾಡೋದಕ್ಕೆ ಕೋಲ್ಡ್ ಹಾಲು, ಕಾಯಿಸಿರಬಾರ್ದು, ಫ್ರಿಜ್ಜಿಂದ ಆಗ್ತಾನೆ ತೆಗೆದಿರುವಂತಹ ಹಾಲು 1 ಗ್ಲಾಸ್ ಹಾಕೋತಾ ಇದ್ದೀನಿ. ಸೊ ಈ ಮಯೋನೀಸ್ ಹೊರಗಡೆ ಹೇಗೆ ಫ್ರೆಶ್ ಆಗಿ ಸಿಗುತ್ತೋ, ಎಷ್ಟು ಟೇಸ್ಟಿಯಾಗಿರುತ್ತೋ ಅಷ್ಟೇ ಟೇಸ್ಟಿಯಾಗಿ ನಾವು ಮನೇಲಿ ಮಾಡ್ಕೋಬೋದು. ಸೊ ಹಾಲನ್ನ ಫಸ್ಟು ಗ್ರೈಂಡ್ ಮಾಡ್ಕೋತಿದ್ದೀನಿ. ನೀವು ನಾರ್ಮಲ್ ಜಾರಲ್ಲೂ ಮಾಡ್ಕೋಬೋದು, ಬಟ್ ಇದರಲ್ಲಾದರೆ ನನಗೆ ಕಾಣಿಸುತ್ತೆ ಅನ್ನೋ ರೀಸನ್ಗೋಸ್ಕರ ನಾನು ಈ ಒಂದು ಜಾರಲ್ಲಿ ಮಾಡ್ಕೋತಾ ಇದ್ದೀನಿ. ಸೊ ಫಸ್ಟು ಹಾಲನ್ನ ಒಂದು 1 ಮಿನಿಟ್ಗಿಂತ ಇನ್ನೂ ಕಡಿಮೆ ಸ್ವಲ್ಪ ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಸೊ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ನೀವು ಯಾವ ಕ್ವಾಂಟಿಟಿ ತೊಗೊಂಡಿರ್ತೀರ ಅದರಲ್ಲಿ 1.5 ಆಯಿಲ್ ತೊಗೋಬೇಕು. ರಾ ಆಯಿಲ್, ಜಸ್ಟ್ ನಿಮ್ಗೆ ತೋರಿಸಿದ್ನಲ್ಲ ಅದೇ ಆಯಿಲ್ನ ನಾನು ಯೂಸ್ ಮಾಡ್ತಿರೋದು. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು, ಒಂದೇ ಸಲ ಜಾಸ್ತಿ ಹಾಕೊಂಡ್ಬಿಡ್ಬಾರ್ದು. ಗ್ರೈಂಡ್ ಆಗ್ತಾ ಇರಬೇಕು, ಸ್ವಲ್ಪ ಸ್ವಲ್ಪ ಹಂಗಂಗೆ ಮಧ್ಯ ಆಯಿಲ್ನ ಹಾಕ್ಕೊಂಡು ನಾವು ಅದನ್ನು ಮಾಡ್ಕೋಬೇಕಾಗತ್ತೆ. ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬಿಕಾಸ್ ನಾವು ಹೊರಗಡೆಯಿಂದ ತರೋದು ಎಷ್ಟು ದಿನ ಆಗಿರುತ್ತೋ ಏನೋ. ಸೊ ಅದನ್ನು ಮನೇಲೇ ಫ್ರೆಶ್ಶಾಗಿ ಮಾಡ್ಕೋತೀವಿ ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಲ್ವಾ, ಡೆಫಿನೆಟ್ಲಿ. ಸೊ ಅದನ್ನು ನೀವು ಸ್ವಲ್ಪ ಪೇಷನ್ಸಿಂದ ಸ್ವಲ್ಪ ಸ್ವಲ್ಪ ಆಯಿಲ್ ಹಾಕಿ ಮಾಡ್ತಾ ಹೋಗಬೇಕು. ಸೊ ನಿಮ್ಗೆ ನಾನು ಮಧ್ಯದಲ್ಲಿ ಒಂದು ಸಲ ತೋರಿಸ್ತಿದ್ದೀನಿ. 2 to 3 minutes ಆದಮೇಲೆ ಈ ಒಂದು ಥಿಕ್ನೆಸ್ ಬಂದಿದೆ. ಸೊ ನನಗಿನ್ನೂ ಸ್ವಲ್ಪ ಗಟ್ಟಿ ಬೇಕಿತ್ತು ಮಯೋನೀಸ್, ಅದಕ್ಕೆ ನಾನು ಇನ್ನೂ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಇನ್ನೂ ಸ್ವಲ್ಪ ಗ್ರೈಂಡ್ ಮಾಡ್ಕೊತಿದ್ದೀನಿ. ಸೊ ಇದಿಷ್ಟೇ ಇದನ್ನು ಮಾಡೋದಕ್ಕಾಗೋದು. ಎಷ್ಟು ಈಸಿ ಅಂದರೆ ನೀವು ಕೇಳಿದ್ರೆ ಶಾಕ್ ಆಗ್ತಾರೆ, ಅಷ್ಟು ಈಸಿ ಮಯೋನೀಸ್ ಸಾಸ್ ಮಾಡೋದು.
ಸೊ ಅದಕ್ಕೆ ಆಮೇಲೆ ನಿಮಗೆ ಬೇಕಂದರೆ ಫ್ಲೇವರ್ ಸ್ವಲ್ಪ ಖಾರ ಅಥವಾ ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡ್ಕೋಬೋದು. ಸೊ ನೀವು ನೋಡ್ತಿರ್ಬೋದು ಯಾವ ತಿಕ್ನೆಸ್ ಬಂದಿದೆ ಅಂತ. ಬಿಲೀವ್ ಮಾಡ್ತೀರಾ ಇಷ್ಟು ತಿಕ್ಕಾಗಿ ಬರುತ್ತೆ ಅಂತ. ಜಸ್ಟ್ ಹಾಲು ಮತ್ತು ಆಯಿಲ್ ಎರಡೇ ಯೂಸ್ ಮಾಡಿರೋದು. ಮಯೋನೀಸ್ ತಿಂದಿರೋರ್ಗಾದರೆ ಡೆಫಿನೆಟ್ಲಿ ಗೊತ್ತಿರುತ್ತೆ. ಸೊ ಅದು ಇದೇ ತಿಕ್ನೆಸ್ಸಲ್ಲಿ ಇರುತ್ತೆ. ಸೊ ನಾನು ನೀಟಾಗಿ ಗ್ರೈಂಡ್ ಮಾಡಿಕೊಂಡು ನನಗೆ ಇದನ್ನು ಮಾಡೋದಕ್ಕೆ 5 to 6 ಮಿನಿಟ್ಸ್ ತೊಗೊಂತು ಅಷ್ಟೇ. ಸೊ ಮಯೋನೀಸ್ ರೆಡಿ. ಅದರಲ್ಲೂ ಮಕ್ಕಳಿಗೆ ಮನೆಯಲ್ಲೇ ಫ್ರೆಶ್ ಆಗಿ ಮಾಡ್ಕೊಡೋದ್ರಿಂದ ನನಗೆ ತುಂಬಾ ಖುಷಿಯಾಗುತ್ತೆ. ಈ ಒಂದು ತಿಕ್ನೆಸ್ ಬರುತ್ತೆ. ಮಯೋನೀಸ್ನ ಡಿಪ್ ಮಾಡುವಷ್ಟು ತಿಕ್ನೆಸ್ ಇದೆ. ಸೊ ನನಗಿಷ್ಟೇ ಸಾಕಾಗಿತ್ತು. ನೀವು ಇನ್ನೂ ಸ್ವಲ್ಪ ಗ್ರೈಂಡ್ ಮಾಡ್ತೀರಾ, ಇನ್ನೂ ಸ್ವಲ್ಪ ಬ್ಲೆಂಡ್ ಮಾಡ್ತೀರಾ ಅಂದರೆ ಇನ್ನೂ ಸ್ವಲ್ಪ ಆಗುತ್ತೆ. ಸೊ ಇದು ನೆಕ್ಸ್ಟ್ ಆಯಿತು. ನೆಕ್ಸ್ಟು ಹಿಟ್ಟು ಹದ ಇತ್ತು. ಸೊ ಒಂದು ಗೋಲ್ಗಪ್ಪ ಮಾಡ್ತಾರಲ್ಲ ಪೂರಿ, ಅದಕ್ಕಿಂತ ಸ್ವಲ್ಪ ದಪ್ಪ ತೊಗೊಂಡಿದ್ದೀನಿ. ಸೊ 4ನ ಫಸ್ಟು ಲಟ್ಟಿಸ್ಕೊತಾ ಇದ್ದೀನಿ. ಇದು ಯಾವ ಲೆವೆಲ್ಗೆ ಅಂದರೆ ಪೂರಿ ಹದ ಅಂತ ಅನ್ಬೋದು. ನೀವು ಪೂರಿ ಮಾಡ್ತೀರಲ್ವ, ಮೈದಾ ಹಿಟ್ಟು ಪೂರಿ. ಸೊ ಅದಕ್ಕೆ ನಾನು ಈ ಕಡೆ ಬಂದು ಈ ಒಂದು ಬ್ಯಾಟರ್ ಇತ್ತಲ್ಲ, ಆ ಬ್ಯಾಟರ್ನ ಅದಕ್ಕೆ ಹಾಕ್ತೀನಿ. ಸೊ ಜೊತೆಲಿ ಆಯಿಲ್ನ ಕಾಯೋಕ್ಕೆ ಇಟ್ಟಿದ್ದೀನಿ ನಾನು ಆಲ್ರೆಡಿ. ಸೊ ಈ ಬ್ಯಾಟರ್ನ ತೊಗೋತೀನಿ. ಇದನ್ನು ತೊಗೊಂಡು ಅದ್ರ ಮೇಲೆ ಈಗ 4 ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದ್ರ ಮೇಲೆ ಒಂದಕ್ಕೆ ನನಗೆ ಆ ಒಂದು ರೌಂಡಿಗೆ ಎಷ್ಟು ತೊಗೊಳುತ್ತೆ, ಸೊ ಆ ಒಂದು ಅದಕ್ಕೆ ನಾನು ಸ್ಪೂನಲ್ಲಿ ಅದನ್ನು ಹಾಕೋತಿದ್ದೀನಿ. ಬಿಸಿ ಇರೋದ್ರಿಂದ ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ನಿಮ್ಗೆ ಎಷ್ಟು ಬೇಕು, ತುಂಬ ಜಾಸ್ತಿ ಬ್ಯಾಟರ್ ಬೇಕಂದರೆ ಸೊ ನೀವು ಜಾಸ್ತಿ ಹಾಕೋಬೋದು. ಅಥವಾ ನೀವು ಹಿಟ್ಟು ಯಾವ ಕ್ವಾಂಟಿಟಿ ತೊಗೊಂಡಿರ್ತೀರ ನಿಮ್ಗೆ ಗೊತ್ತಾಗುತ್ತೆ ನೋಡ್ತಿದ್ದ ಹಾಗೇ. ನೀವು ಏನು ಇದು ಮಾಡ್ತೀವಿ ಗೊತ್ತಾ, ಕರ್ಜಿಕಾಯಿ. ಸೊ ಆ ರೀತಿ ಅದು ಒಳಗಡೆ ಎಷ್ಟು ಹಿಡಿಯುತ್ತೆ ಅಂತ ನಮ್ಗೆ ಅನಿಸುತ್ತೆ. ಸೊ ಅಷ್ಟನ್ನು ನಾವು ಹಾಕ್ಕೊಂಡ್ರೆ ಸಾಕು. ಸೊ ಬ್ಯಾಟರ್ನ ಅದ್ರ ಒಳಗಡೆ 4ಕ್ಕೂ ಹಾಕೋತಾ ಇದ್ದೀನಿ. ಸೊ ಹಾಕ್ಕೊಂಡು ಈಸಿ ಹಿಂಗೆ ಕ್ಲೋಸ್ ಮಾಡಿಕೊಂಡು ಒಂದು ಸೈಡಿಂದ, ಆ್ಯಕ್ಚುಲಿ ಒಂದು ಕೈಯಲ್ಲಿ ಮೊಬೈಲ್ ಇದೆ, ಇನ್ನೊಂದು ಕೈಯಲ್ಲಿ ಒಂದೇ ಕೈಯಲ್ಲಿ ಮಾಡ್ತಿರೋದು ನಾನು. ಸೊ ಹಾಗಾಗಿ ನಿಮ್ಗೆ ಅಷ್ಟು ನೀಟಾಗಿ ತೋರ್ಸೋಕ್ಕಾಗ್ತಿಲ್ಲ. ಹಾಗೆ ಸೈಡಿಗೆ 1 by 1 ಅದೇ ಥರ ಒಂದು ಸ್ವಲ್ಪ ಎತ್ಕೊಂಡು ಲಾಕ್ ಮಾಡ್ಕೋಬೇಕು ಮೇಲ್ಗಡೆ. ಸೊ ನೋಡ್ತೀರ ಮೇಲ್ಗಡೆ ನೀಟಾಗಿ ಕ್ಲೋಸ್ ಮಾಡ್ಕೋಬೇಕು, ಅಮ್ಕಿ ಕ್ಲೋಸ್ ಮಾಡ್ಕೋಬೇಕು. ಇಲ್ಲಾಂದರೆ ಅದು ಎಣ್ಣೆ ಒಳಗಡೆ ಓಪನ್ ಆಗಿಬಿಟ್ರೆ ಸಿಡಿಯೋದು ಆ ಥರ ಎಲ್ಲ ಆಗುತ್ತೆ. ಸೊ ಆ ರೀತಿ ಏನೂ ಆಗಬಾರ್ದಂದ್ರೆ ನೀಟಾಗಿ ತಿರುವಿ ಈ ಥರ ಮಾಡ್ಕೋಬೇಕು. ಹೇಗೆ ಕಾಣಿಸ್ತಿದೆ ಅಂತ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ ನಾನು, ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ತುಂಬ ಚೆನ್ನಾಗಿ ಬಂದಿತ್ತು ಆ್ಯಕ್ಚುಲಿ. ಸೊ ಈ ರೀತಿ 4 ನಾನು ಮಾಡಿಕೊಂಡು ನಿಮಗೆ ತೋರಿಸ್ತಿರೋದು. ಸೊ ಇದಿಷ್ಟು ಆದಮೇಲೆ ಈಗ ಇದನ್ನು ಆಯಿಲ್ಗೆ ಹಾಕಬೇಕು. ಸೊ ಆಯಿಲ್ ಕಾದಿದೆ, ಇಲ್ಲಿ ನೀವು ನೋಡ್ತಿರ್ಬೋದು ಆಯಿಲ್ ಕಾದಿದೆ. ಸೊ ಅದಕ್ಕೆ ಆಗಿರೋದನ್ನು ಎತ್ತಿ ಹಾಕ್ತಾಯಿದ್ದೀನಿ. ಸೊ ತುಂಬ ಆಯಿಲ್ ಕಾದ್ಬಿಟ್ರೆ ಬೇಗ ಸೀದೋಗ್ಬಿಡುತ್ತೆ. ಸೊ ತುಂಬ ಸ್ಟೀಮ್ ಮಾಡೋ ಅವಶ್ಯಕತೆ ಇಲ್ಲ. ಆಯಿಲ್ನ ಸ್ವಲ್ಪ ಬಿಸಿ, ಅದು ಹಾಕಿದ ತಕ್ಷಣ ಈ ಥರ ಸಣ್ಣ ಗುಳ್ಳೆ ಬರಬೇಕು, ಅಷ್ಟೇ ಕಾದಿದ್ರೆ ಸಾಕು. ತುಂಬ ಕಾಯಿಸೋ ಅವಶ್ಯಕತೆ ಇಲ್ಲ. ಸೊ ನೀವು ನೋಡ್ತಿದ್ದೀರಲ್ವ, ಈ ರೀತಿ ಒಂದು ಸ್ವಲ್ಪನೂ ಓಪನ್ ಆಗದೆ ತುಂಬ ನೀಟಾಗಿ ಸಖತ್ತಾಗಿತ್ತು. ಫಸ್ಟ್ ಟೈಮ್ ನಾನು ಮಾಡಿರೋದು. ಸೊ ತುಂಬಾ ಹೆಲ್ದಿ ಆ್ಯಂಡ್ ಟೇಸ್ಟಿ ಕೂಡ. ಸೊ ಮೈದಾ ಒಂದು ಬೇಜಾರು ಯೂಸ್ ಮಾಡಿದ್ದು ಬಿಟ್ಟರೆ ಬೇರೆದೆಲ್ಲ ತುಂಬ ಹೆಲ್ತಿಗೆ ಬೆನಿಫಿಟ್ ಆಗಿರುವಂತಹ ಪ್ರಾಡಕ್ಟ್ಸೇ ನಾನು ಯೂಸ್ ಮಾಡಿರೋದು. ಸೊ ನೆಕ್ಸ್ಟ್ ಅದಕ್ಕೆ ಡಿಪ್ಪಿಗೋಸ್ಕರ ಫ್ರೆಶ್ ಟೊಮ್ಯಾಟೊ ಸಾಸ್ ಯೂಸ್ ಮಾಡ್ತಿದ್ದೀನಿ. ಜೊತೆಗೆ ಮಯೋನೀಸ್ ನಾನು ಆಲ್ರೆಡಿ ಮನೇಲಿ ಮಾಡಿದ್ದೀನಿ. ಸೊ ನನ್ನ ಮಗ ನಮಗೆ ಸರ್ವ್ ಮಾಡ್ತಿದ್ದಾನೆ, ಸಿಹಿ ಬರ್ತಿದ್ದಾರೆ ಅಂತ ಇಬ್ಬರು, ಅವ್ರಿಗೋಸ್ಕರನೇ ಮಾಡಿರೋದು. ಸೊ ಅವರು ಟೇಸ್ಟ್ ಮಾಡೋದಕ್ಕೋಸ್ಕರ ತೊಗೊಂಡು ಹೋಗ್ತಿದ್ದಾರೆ. ಸೊ ಇವಾಗ ಫಸ್ಟು ಅವರು ಹೇಗಿದೆ ಅಂತ ಹೇಳ್ತಾರೆ. ಸೊ ನನಗಂತೂ ತುಂಬ ಖುಷಿ ಆಯಿತು ಇದನ್ನು ಮಾಡಿರೋದ್ರಿಂದ. ಮಕ್ಕಳಿಗೆ ಒಂದು ಈವ್ನಿಂಗ್ ಸ್ನ್ಯಾಕ್ ತುಂಬಾ ಯಮ್ಮಿ ಆ್ಯಂಡ್ ಟೇಸ್ಟಿ, ಹೆಲ್ತ್ಫುಲ್ ಆ್ಯಂಡ್ ಕ್ರಿಯೇಟಿವ್ ಆಗಿ ಮಾಡಿರುವಂಥದ್ದು. ಸೊ ನೀವು ಯಾರಾದರೂ ಫ್ರೈಡ್ ಮೊಮೋಸ್ ಬೇಕಂದರೆ ಈ ಒಂದು ವೇಯಲ್ಲಿ ನೀವು ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಟ್ರಸ್ಟ್ ಮೀ, ತುಂಬ ಬ್ಯೂಟಿಫುಲ್ ಆ್ಯಂಡ್ ಟೇಸ್ಟಿ ಹೆಲ್ತ್ಫುಲ್ ಸ್ನ್ಯಾಕ್ ಇದು. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಸೊ ನಿಮಗೂ ಇಷ್ಟ ಆಗಿದೆ. ಸೊ ಮಕ್ಕಳು ತಿಂದು ಪ್ಲೇಟ್ ಖಾಲಿ ಅಂದರೆ ಅಮ್ಮ ಫುಲ್ ಹ್ಯಾಪಿ, ಮಕ್ಕಳು ತಿಂದು ಸೂಪರ್ಬ್ ಆಗಿದೆ ಅಮ್ಮ ಅಂತ ಹೇಳಿದ್ರು. ಸೊ ನಾನು ಕೂಡ ತಿಂದು ಎಂಜಾಯ್ ಮಾಡಿದೆ. ನನಗಂತೂ ತುಂಬಾ ಖುಷಿ ಆಯಿತು. ಸೊ ನನ್ನ ಮಕ್ಕಳು ಖುಷಿ ಅಂದರೆ ನಾನು ಖುಷಿ. ಸೊ ನೀವು ಒಂದ್ಸಲ ಟ್ರೈ ಮಾಡಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.